ಮಂಜುನಾಥ್ ಸರ್, ನಿಮ್ಮಲ್ಲಿ ವಿನಂತಿ. ನಾವು ಸಂಗಪ್ಪ ವಿಠಲಿಸರು ಸಾಮಾಜಿಕ ಕಾರ್ಯಕರ್ತನಾಗಿದ್ದು ವಿಜಯಪುರ ಜಿಲ್ಲೆಯ ಕಡಚಣ ತಾಲೂಕಿನ ಮುರಗ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಅವ್ಯವಹಾರ ನಡೆದಿದೆ. ಭ್ರಷ್ಟ ಅಧಿಕಾರಿಯಾದ PDO ನವಾಬ್ ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಈ ವರದಿಯನ್ನು ತಮ್ಮ TV ಮಾಧ್ಯಮದಲ್ಲಿ ವಿತರಿಸಿ ಎಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಸ್ಪಂದನೆ ಇಲ್ಲ. ಒಂದು ದಿವಸ ಗ್ರಾಮ ಪಂಚಾಯತಿಗೆ ಬರುವುದಿಲ್ಲ, ಎರಡು ಕಡೆ ಮಾಡ್ತಾರೆ ಡೆಪ್ಯುಟೇಷನ್. ಅಲ್ಲಿ ಇರೋದಿಲ್ಲ, ಇಲ್ಲಿ ಇರೋದಿಲ್ಲ. ಅಲ್ಲಿದು ಈಗಾಗಲೇ ಒಂದು ಹಿಂದೆ ವಿಜಯವಾಣಿ ಪೇಪರ್ ಒಳಗೆ ಬಂದಿತ್ತು, ಅಮಾಸಿಗೆ ಹುಡುಗಮ್ಮ ಬರ್ತಾರೆ PDO ಅಂಥೇಳಿ. ಅವರು ಪಂಚಾಯತಿಗೆ ಬರೋದಿಲ್ಲ, ಬಿಲ್ ಹೆಂಗೆ ಎತ್ತಾರೆ ಅನ್ನೋದೇ ತಿಳಿವಲ್ಲಾಗೈತೆ ರೀ ಸಾರ್ವಜನಿಕರಿಗೆ ಮತ್ತು ಮೆಂಬರ್ಗಳಿಗೂ ಸಿಗೋದಿಲ್ಲ. ಅವರು ಸಾರ್ವಜನಿಕರು ಫೋನ್ ಹಚ್ಚೋರು ಬ್ಲಾಕ್ ಇರ್ತಾವೆ ಎಲ್ಲರ ನಂಬರ್ಗಳು. ಮತ್ತು SCP TSP ಅನುದಾನ ಹಗರಣ ಮಾಡಿರ್ತಾರೆ ರೀ. 24% 1% ಅನುದಾನದಾಗ ಹಗರಣ ಆಗೈತಿ. ಅಂಗವಿಕಲರ ಅನುದಾನದಾಗ ಹಗರಣ ಆಗೈತಿ. ಈಗಾಗಲೇ ಇವೆಲ್ಲ ದೂರುಗಳ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಚಡಚಣ ತಾಲೂಕು ಪಂಚಾಯತಿ ಅವರಿಗೆ ದೂರು ಸಲ್ಲಿಸಿದ್ದೇವೆ ರೀ. ಅವರು ಇವರಿಗೆ ಆಲ್ರೆಡಿ ಒಂದು ನೋಟಿಸ್ ಕಳಿಸಿದ್ದಾರೆ ಉತ್ತರ ಕೊಡು ಅಂಥೇಳಿ. ಅವರು ಉತ್ತರಕ್ಕೂ ಇವರು ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಾವು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಈ ಉಮ್ರಜ್ ಗ್ರಾಮ ಪಂಚಾಯತಿ ಮುಂದೆ ಈ ದೇವಿ ದೇವಸ್ಥಾನದೊಳಗೆ ಕುಂತಿದ್ದೇವೆ. ನಮ್ಮ ಹೆಸರು ಸಂಗಪ್ಪ ವಿಠಲಿಸರ, ಸಾಮಾಜಿಕ ಹೋರಾಟಗಾರ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ತಾಕಳಿ ಗ್ರಾಮದ ಸಂಗಪ್ಪ ವಿಠಲಿಸರ ಸಾಮಾಜಿಕ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸುಮಾರು 2 ತಿಂಗಳಿಂದ ಚಡಚಣ ತಾಲೂಕಿನ ಮುರಜ್ ಗ್ರಾಮ ಪಂಚಾಯತಿಯ ಲಾಲ್ಸಾಬ್ ನವಾಬ್ ಆದಂಥ PDO ಅಧಿಕಾರಿಯು ಸುಮಾರು 63 ಲಕ್ಷಗಳಷ್ಟು 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಅವ್ಯವಹಾರ ಮಾಡಿರುತ್ತಾನೆ. SCP TSP ಅಂಗವಿಕಲರ ಅನುದಾನ ವರ್ಗ 1ರಲ್ಲಿ ಸಾಕಷ್ಟು ವ್ಯವಹಾರ ಆಗಿದ್ದಾವೆ ಅಂತೇಳಿ ಈಗಾಗಲೇ ಮಾನ್ಯ ಚಡಚಣ ತಾಲೂಕು ಪಂಚಾಯತಿ UO ಸಾಹೇಬರಿಗೆ 1-2 ತಿಂಗಳ ಮುಂಚೆನೇ ಒಂದು ದೂರು ಅರ್ಜಿ ಸಲ್ಲಿಸಿದ್ದೆವು. ವಿತ್ ಪ್ರೂಫ್ ಎವಿಡೆನ್ಸ್ ದೂರು ಅರ್ಜಿ ಸಲ್ಲಿಸಿದ್ರು. ಇನ್ನೂವರೆಗೂ ಯಾವುದೇ ಕ್ರಮ ಆಗಿಲ್ಲ. ಆದ್ದರಿಂದ ನಾವು ಪ್ರಸ್ತುತ ಇಲ್ಲಿ ಉಮ್ರಜ್